ಆಫೀಸ್ ಕ್ಯಾಬಿನಲ್ಲಿ ಗಾಜಿನ ಗೋಡೆ ಹತ್ರ ನಿಂತು ಹೊರಗೆ ನೋಡ್ತಿರ್ತಾನೆ ಸುಮೇಧ್. ಅದೇ ಕ್ಯಾಬಿನಲ್ಲಿ ಸೋಫಾ ಮೇಲೆ ಕೂತು ಲ್ಯಾಪ್ಟಾಪ್ನಲ್ಲಿ ಏನೋ ಪರಿಶೀಲಿಸಿರ್ತಾನೆ ಚೋಟು. ಎಲ್ಲವನ್ನ ನೋಡಿದ ನಂತರ ತಲೆ ಎತ್ತಿ ಸುಮೇಧ್ ಕಡೆ ನೋಡ್ತಾ, ಆರೋಹಿ ಅವರು ಈ ದಿನ ಎಲ್ಲಿಯೂ ಹೊರಗೋಗಿಲ್ಲ ಅಣ್ಣ, ರೂಮ್ನಲ್ಲೇ ಇದ್ದಾರೆ ಅಂತಾನೆ. ಸೋಫಾದಲ್ಲಿ ಕೂತು ಎದುರಿಗಿದ್ದ ಕಾಫಿ ಟೇಬಲ್ ಮೇಲೆ ಕಾಲು ಹಾಕಿ ಚಾಕ್ಲೇಟ್ ತಿಂತ, ನನ್ನ ಪ್ರೀತಿಯ ಪತಿರಾಯ, ನಾನು ಈ ರೂಮ್ನಿಂದ ಹೊರಗೆ ಹೋದ ವಿಷಯ ನಿನಗೆ ಎಂದಿಗೂ ತಿಳಿಯೋದಿಲ್ಲ. ನಿನಗೆ ಗೊತ್ತಾ, ನಾನು CCTV ಕ್ಯಾಮ್ರಾಗಳನ್ನ ಹ್ಯಾಕ್ ಮಾಡಿದ್ದೀನಿ ಅಂತ ಕುಹಕದ ನಗೆಯೊಂದಿಗೆ ಚಾಕ್ಲೇಟ್ ತಿಂತ, ಏನೇನೋ ಕೆಲಸಕ್ಕೆ ಬಾರದ ತಳಮಳದಲ್ಲಿ ಬಿದ್ದು ನಾನೊಬ್ಬ ಹ್ಯಾಕರ್ ಅನ್ನೋ ವಿಷಯ ಮರೆತು ಹೋಗಿದ್ದೆ. ಪರವಾಗಿಲ್ಲ, ತಡ ಆದರೂ ನಿನ್ನೆ ರಾತ್ರಿ ನೆನಪಿಗೆ ಬಂತು. ಅದಕ್ಕೆ ನನ್ನ ಪ್ರತಿಭೆಯನ್ನು ಬಳಸ್ಕೊಂಡಿದ್ದೀನಿ ಸುಮೇಧ್. ಈಗ ನಿನಗೆ ತಿಳಿಯದಂತೆ ನಾನು ಹೇಗೆ ಆಟ ಆಡ್ತೀನಿ ನೋಡು ಅಂತ ತನ್ನಲ್ಲೇ ತಾನು ಮಾತಾಡ್ಕೊಳ್ತಾಳ ಆರೋಹಿ. ಆಮೇಲೆ ತನಗೆ ತುಂಬ ಇಷ್ಟವಾದ ಹಾಡನ್ನು ಗುನುಗ್ತಾ ಸೋಫಾಗೆ ತಲೆ ಒರಗಿಸಿ ಏನೇನು ಆಲೋಚಿಸ್ತಾ ಕಣ್ಮುಚ್ಕೊಳ್ತಾಳೆ ಆರೋಹಿ. ರಾತ್ರಿ ಸುಮೇಧ್ ರೂಮ್ಗೆ ಬಂದ ತಕ್ಷಣ ಹಿಂದಿನಿಂದ ಅವನ ಕಾಲರ್ ಹಿಡಿದು ಗೋಡೆಗೊತ್ತಿ ಹಿಡಿದು ಅವನ ಕಣ್ಣುಗಳನ್ನ ತೀವ್ರವಾಗಿ ನೋಡ್ತಾಳ ಆರೋಹಿ. ಅವಳ ಕಣ್ಣುಗಳನ್ನ ನೋಡ್ತಾ, ಏನು ಮಾಡ್ತಿದ್ಯಾ ಬಂಗಾರ ಅಂತ ಮೆಲ್ಲಗೆ ಕೇಳ್ತಾನೆ. ಸುಮೇಧ್ ಕಿವಿ ಹತ್ತಿರ ಬಂದು, ನಿನಗೇನನ್ಸುತ್ತೆ ನಾನೇನು ಮಾಡ್ತಿದ್ದೀನಿ ಅಂತ ಅವನ ಕಿವಿ ಕಚ್ತಾಳೆ. ಆರೋಹಿಯಾಗಿ ಮಾಡಿದ ಕೂಡಲೇ ಅವಳ ಸೊಂಟ ಹಿಡಿದು ಹತ್ರ ಕೆಳೆದು, ನನ್ನನ್ನು ಮರಳು ಮಾಡ್ತಿದ್ಯಾ ಬಂಗಾರ. ಅವನ ಕಣ್ಣುಗಳನ್ನ ನೋಡ್ತಾ ಹತ್ತಿರ ಬಂದು ತುಟಿಗಳ ಮೇಲೆ ಮುತ್ತಿಟ್ಟು, ಇರಬಹುದು ಅಂತ ದೂರ ಸರಿತಾಳ ಆರೋಹಿ. ಹಾಗೆ ಗೋಡೆ ಹೊರಕೊಂಡು, ಹಾಗೆ ಮಾಡಿದ್ರೆ ಪರಿಣಾಮ ಹೇಗಿರುತ್ತೆ ಅಂತ ಗೊತ್ತು ತಾನೇ ಬಂಗಾರ? ಗೊತ್ತು, ಆದರೆ ಈಗ ನನಗೆ ನೀನು ಅಂದ್ಕೊಳ್ಳೋ ರೀತಿಯಲ್ಲಿ ಏನು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅವನಿಗೆ ತುಂಬ ಹತ್ತಿರ ಬಂದು, ನನ್ನ ಪ್ರೀತಿಯ ಗಂಡ ಅಂತ ಕೆನ್ನೆ ಮೇಲೆ ಮುತ್ತು ಕೊಡ್ತಾಳ ಆರೋಹಿ. ಹಾಗೆ ಆರೋಹಿ ಕಣ್ಣುಗಳನ್ನ ನೋಡ್ತಾನೆ ಸುಮೇಧ್. ಅವಳ ಕಣ್ಣುಗಳಲ್ಲಿ ಏನೋ ಸಾಧಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ಅವನಿಗೆ ಕಾಣಿಸುತ್ತೆ. ನಿನ್ನಲ್ಲಿ ತುಂಬ ಬದಲಾವಣೆ ಕಾಣ್ತಿವೆ ಬಂಗಾರ. ಬಹುಶಃ ಗಂಡನಿಗಾಗಿ ಸ್ವಲ್ಪ ಬದಲಾಗೋದ್ರಲ್ಲಿ ತಪ್ಪಿಲ್ಲ ತಾನೇ? ಸರಿ, ಒಂದು ವೇಳೆ ಅದೇ ಆಗಿದ್ರೆ ನನಗದಿಷ್ಟ ಅಂತ ಆರೋಹಿಯನ್ನು ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸಿ ಅವಳ ಮೇಲೆ ಹತ್ತಿ ತುಟಿಗಳನ್ನ ಚುಂಬಿಸ್ತಾನೆ ಸುಮೇಧ್. ಆರೋಹಿ ಕೂಡ ಆ ಮುತ್ತಿಗೆ ಸಹಕರಿಸ್ತಾಳೆ. 10 ನಿಮಿಷದ ನಂತರ ಉಸಿರಾಡಲು ಕಷ್ಟವಾಗಿ ಬಿಡು ಅಂತ ಕಣ್ಣುಗಳಿಂದಲೇ ವಿನಂತಿಸ್ತಾಳೆ ಆರೋಹಿ. ತುಟಿಗಳನ್ನ ಬಿಟ್ಟು ಕುತ್ತಿಗೆ ಮೇಲೆ ಮುತ್ತಿಡ್ತಾ ಅವಳ ಮೈಯನ್ನೆಲ್ಲ ಸವರ್ತಾನೆ ಸುಮೇಧ್. ಆರೋಹಿ ಸ್ವಲ್ಪ ಸಮಾಧಾನಗೊಂಡ ಮೇಲೆ ಅವನ ಶರ್ಟ್ ಗುಂಡಿ ತೆಗೆದು ಅವನ ಮೈ ಮೇಲಿದ್ದ ಶರ್ಟ್ ಬೇರ್ಪಡಿಸಿ ಸುಮೇಧ್ನನ್ನು ತನ್ನ ಹತ್ತಿರ ಕೂತ್ಕೊಳ್ತಾಳೆ. ಆರೋಹಿಯಾಗಿ ಮಾಡಿದ ಕೂಡಲೇ ಮುತ್ತಿಡತ್ಲೆ ಅವಳ ಮೈ ಮೇಲಿನ ಬಟ್ಟೆಗಳನ್ನ ದೂರ ಮಾಡಿ ಮೈಯನ್ನೆಲ್ಲ ಮುತ್ತಿನ ಮಳೆಯಲ್ಲಿ ನೆನೆಸ್ತಾನೆ. ಕಂಠದಿಂದ ಶುರು ಮಾಡಿ ಅವಳ ಅಣುವಿಗೂ ಮುತ್ತಿಡುವ ಸುಮೇಧ್ ಕ್ಷಣ ಕ್ಷಣಕ್ಕೂ ನಿಯಂತ್ರಣ ಕಳೆದುಕೊಳ್ತಾ ಮುತ್ತಿಡತ್ಲೆ ಗಟ್ಟಿಯಾಗಿ ಕಚ್ಚುತ್ತಾ ಅವಳ ಮೈಯನ್ನೆಲ್ಲ ಹಲ್ಲಿನ ಗೂತಗಳಿಂದ ತುಂಬಿಸ್ಬಿಡ್ತಾನೆ. ಸುಮೇಧ್, ಏನು ಮಾಡ್ತಿದ್ಯಾ ನೀನು? ಒಂದು ಆಟ ಆಡೋಣ ಬಂಗಾರ. ಆಟವಾ? ಏನಾಟ? ಆರೋಹಿ ಕಡೆ ನೋಡುತ್ತಲೇ ಅವಳನ್ನು ತನ್ನ ಮೇಲೆಳ್ಕೊಂಡು, ನನ್ನ ಸವಾರಿ ಮಾಡು ಅಂತ ಲೈಟ್ ಆಫ್ ಮಾಡಿಬಿಡ್ತಾನೆ ಸುಮೇಧ್. ಅದಾದ ನಂತರ ಆ ಕೋಣೆ ಪೂರ್ತಿ ಇಬ್ಬರ ಉಸಿರಾಟದ ಶಬ್ದದ ಜೊತೆಗೆ ಆರೋಹಿ ನರಳಾಟದಿಂದ ತುಂಬಿ ಹೋಗುತ್ತೆ. ಎಷ್ಟೋ ಹೊತ್ತಿಗೆ ಅವನ ಆರೋಹಿ ಜೊತೆ ಆಡಿದ ಆಟ ಮುಗಿಸಿ ಅವಳ ಪಕ್ಕಕ್ಕೆ ವಾಲಿ ಸುಸ್ತಾಗಿ ನಿದ್ದೆ ಮಾಡ್ತಿರೋ ಆರೋಹಿಯನ್ನು ನೋಡಿ ತನ್ನ ಎದೆ ಮೇಲೆ ಎಳೆದುಕೊಂಡು ಗಟ್ಟಿಯಾಗಪ್ಪಿ ಕಣ್ಮುಚ್ಕೊಳ್ತಾನೆ ಸುಮೇಧ್. ಮುಂದಿನ ದಿನ ಬೆಳಿಗ್ಗೆ ಒಬ್ರನ್ನೊಬ್ಬರು ತಪ್ಪಿಕೊಂಡು ಒಬ್ಬರು ಕಣ್ಣನ್ನು ಒಬ್ಬರು ನೋಡ್ತಿರ್ತಾರೆ. ಸುಮೇಧ್ ಆರೋಹಿಯ ಕೂದಲಿನೊಂದಿಗೆ ಆಟ ಆಡ್ತಾ ಅವಳ ಕಡೆ ನೋಡ್ತಾ, ಏನಾಯಿತು ಬಂಗಾರ, ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ಮೆಲ್ಲ ಕೇಳ್ತಾನೆ. ನಾನೇನೂ ಆಲೋಚಿಸ್ತಿದ್ದೀನಿ. ಏನು ಆಲೋಚಿಸ್ತಿದ್ಯಾ? ಅವನ ಎದೆ ಮೇಲೆ ಕೈ ಇಟ್ಟು, ನಮ್ಮ ಸಂಬಂಧ ಇಷ್ಟು ಕಷ್ಟಕರವಾಗಿದೆ ಅಲ್ವಾ? ನಾನು ನಿನ್ನ ಜೊತೆ ಜಗಳ ಆಡ್ತೀನಿ, ನೀನು ನನ್ನ ಜೊತೆ ಜಗಳ ಆಡ್ತೀಯಾ. ಆದರೆ ರಾತ್ರಿ ಆದರೆ ನಾವಿಬ್ಬರು ಹೀಗೆ ಒಂದೇ ಹಾಸಿಗೆ ಮೇಲೆ ಒಬ್ರನ್ನೊಬ್ಬರು ತಪ್ಕೊಂಡು ಮಲಗ್ತಿದ್ದೀವಿ. ನಿಜಕ್ಕೂ ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧ ಏನು ಸುಮೇಧ್ ಅಂತ ಅವನ ಕಡೆ ನೋಡ್ತಾಳೆ. ಅವಳು ಸೊಂಟ ಹಿಡಿದು ಇನ್ನು ಹತ್ರಕ್ಕೆ ಕೆಳೆದು, ಅದೇ ತಾನೇ ನಮ್ಮಿಬ್ಬರ ಮಧ್ಯೆ ಇರೋ ವಿಶೇಷ ಸಂಬಂಧ. ನಾವಿಬ್ಬರು ದೂರ ಇದ್ದರೂ ಹತ್ತಿರ ಇದ್ದೀವಿ, ಬೇರೆಯಾಗಿದ್ದರೂ ಒಂದಾಗಿದ್ದೀವಿ, ಮತ್ತು ಶತ್ರುಗಳಾಗಿದ್ದರೂ ಅಂತ ಅವಳ ಕಡೆ ನೋಡಿ ಆ ಮಾತನ್ನು ಅಲ್ಲಿಗೆ ನಿಲ್ಲಿಸ್ತಾನೆ ಸುಮೇಧ್. ಅವನ ಕಣ್ಣುಗಳನ್ನ ನೋಡ್ತಾ, ಶತ್ರುಗಳಾಗಿದ್ದರೂ ಏನು ಸುಮೇಧ್? ಆ ವಿಷಯವನ್ನು ಬಿಟ್ಬಿಡ್ತಾ, ಸರಿ ಬಂಗಾರ, ನಾನು ನಿನ್ನ ಜೊತೆ ಎಂದೂ ಜಗಳ ಆಡಿಲ್ಲ ಅಂತಾನೆ. ಆ ಮಾತಿಗೆ ಅವನ ಕಡೆ ಒಂದು ಕ್ಷಣ ನೋಡ್ತಾಳೆ. ಸುಮೇಧ್ ಆ ವಿಷಯವನ್ನು ಬದಲಾಯಿಸಲು ನೋಡ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ಅವಳು ಕೂಡ ವಿಷಯ ಬದಲಾಯಿಸ್ತಾ ಸಣ್ಣದಾಗಿ ನಕ್ಕು, ನೀನು ಜಗಳ ಆಡಲ್ಲ, ಕೇವಲ ಶಿಕ್ಷೆ ಕೊಡ್ತೀಯಾ. ಕೊನೆಗೆ ಸುಮೇಧ್ ಅಹಂ ತೃಪ್ತಿ ಆಗಬೇಕಲ್ಲ ಅಂತಾಳೆ. ಆರೋಹಿ ಮಾತಿಗೆ ಸುಮೇಧ್ ಮೆಲ್ಲಗೆ ನಕ್ಕು ಬಿಡ್ತಾನೆ. ಸುಮೇಧ್ ಕೆನ್ನೆ ಮೇಲೆ ಕೈ ಇಟ್ಟು, ನಿನ್ನ ಈ ಮಾಫಿಯಾ ಪ್ರಪಂಚದ ರಾಜ ಆಗದೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಸುಮೇಧ್ ಕಡೆ ನೋಡ್ತಿರ್ತಾಳೆ. ಅವಳ ಕಡೆ ತೀವ್ರವಾಗಿ ನೋಡ್ತಾ, ಇಲ್ಲ ಬಂಗಾರ, ಈಗ ನಿನ್ನ ಆಸೆ ಈಡೇರೋದಿಲ್ಲ. ಯಾಕಂದರೆ ನಾನು ಈ ಪ್ರಪಂಚದ ರಾಜ ಅಂತ ಅವಳ ಕೆನ್ನೆಗಳ ಮೇಲೆ ಕೈ ಹಾಕಿ ಸವರ್ತಾನೆ ಸುಮೇಧ್.
ಬೇಸರದಿಂದ ಅವನ ಕಡೆ ನೋಡ್ತಾ, ನನಗೊಂದು ಸಾಮಾನ್ಯ ಜೀವನ ಬದುಕಬೇಕು ಅಂತ ಇದೆ ಸುಮೇಧ್. ನನಗೆ ಸಂತೋಷವಾಗಿರಬೇಕು ಅಂತಿದೆ. ಈ ಸಮಸ್ಯೆಗಳಿಂದ ದೂರ ಆಗಿ ಒಂದು ಸುಖಿ ಜೀವನ ಬದುಕಬೇಕು ಅಂತಿದೆ. ನಾವೊಬ್ಬ ಸಾಮಾನ್ಯ ದಂಪತಿಗಳಂತೆ ಇರೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾಳೆ ಆರೋಹಿ. ತೀಕ್ಷ್ಣವಾಗಿ ಅವಳ ಕಡೆ ನೋಡ್ತಾ, ನಿಂಗೆ ನಿಜವಾಗಿ ಒಂದು ಸಾಮಾನ್ಯ ಜೀವನ ಬದುಕಬೇಕು ಅಂತಿದ್ಯಾ ಅಂತ ಕೇಳ್ತಾನೆ ಸುಮೇಧ್. ಹ್ಞೂ, ಒಂದು ಸರಳ ಸಾಮಾನ್ಯ ಜೀವನ. ಈ ಕೊಲೆ, ಬಂದೂಕು, ರಕ್ತ, ಭಯ, ಆತಂಕ ಇವೆಲ್ಲದರಿಂದ ದೂರ ಇರಬೇಕು ಅಂತಿದೆ. ಅವಳ ಕಣ್ಣುಗಳನ್ನ ತೀವ್ರವಾಗಿ ನೋಡ್ತಿರ್ತಾನೆ ಸುಮೇಧ್. ಅವಳ ಕಣ್ಣಲ್ಲಿ ಆರೋಹಿ ಹೇಳ್ತಿರೋದು ನಿಜವೋ ಸುಳ್ಳು ಅಂತ ಹುಡುಕಲು ಪ್ರಯತ್ನಿಸ್ತಿರ್ತಾನೆ ಸುಮೇಧ್. ಅವಳ ಕಣ್ಣುಗಳಲ್ಲಿ ಸತ್ಯ ಕಾಣಿಸಿದ ತಕ್ಷಣ ಅವಳ ತಲೆ ಸವರ್ತಾ, ಸರಿ, ನಾವು ಇಲ್ಲಿಂದ ದೂರ ಎಲ್ಲಿಗಾದರೂ ಹೋಗೋಣ, ಕೇವಲ ನೀನು ಮತ್ತು ನಾನು, ಒಂದು ಸಾಮಾನ್ಯ ಜೀವನ, ಸರಿಯೇ ಅಂತ ಸುಮೇಧ್ ಹೇಳಿದ ಕೂಡಲೇ ಖುಷಿಯಿಂದ ನಗ್ತಾ ಅವನನ್ನು ಅಪ್ಕೊಳ್ತಾಳೆ. ಆರೋಹಿ ಆಗಪ್ಪಿದ ಕೂಡಲೇ ಒಂದು ಕ್ರೂರ ನಗು ಅವನ ಮುಖದಲ್ಲಿ ಬಂದು ಸೇರುತ್ತೆ. ಅವನ ಕುತ್ತಿಗೆ ಮೇಲೆ ಮುತ್ತಿಟ್ಟು, ಇಲ್ಲಿವರೆಗೆ ಬಹಳಷ್ಟು ಆಟ ಆಡಿದ್ಯಾ ಸುಮೇಧ್, ಈಗ ನನ್ನ ಸರದಿ. ಇವೆಲ್ಲದರಿಂದ ದೂರ ನಿನ್ನ ಕರ್ಕೊಂಡು ಹೋಗಿ ನಿನ್ನ ಜೊತೆ ಇರುತ್ತಲೇ ನಿಂಗೆ ಸಂಬಂಧಿಸಿದ ರಹಸ್ಯಗಳು, ಸತ್ಯಗಳು ಎಲ್ಲವನ್ನ ತಿಳ್ಕೊಳ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕೂಡಲೇ ಅವಳ ಮುಖದ ಮೇಲೂ ಒಂದು ಕ್ರೂರ ನಗು ಬಂದು ಸೇರುತ್ತೆ. ಅದಾದ ನಂತರ ಅವನ್ನ ಬಿಟ್ಟು ಕಣ್ಣುಗಳನ್ನ ನೋಡ್ತಾಳೆ. ಸುಮೇಧ್ ಕೂಡ ಅವಳ ಕಡೆ ನೋಡಿದ ಕೂಡಲೇ ಅವನ ತುಟಿಗಳನ್ನ ಹಿಡಿದು ಮುತ್ತಿರ್ತಾಳ ಆರೋಹಿ. ಅವಳ ಕುತ್ತಿಗೆ ಹಿಂದೆ ಕೈ ಹಾಕಿ ಆ ಮುತ್ತನ್ನು ತಾನು ನಿಭಾಯಿಸ್ತಾ 15 ನಿಮಿಷಗಳ ನಂತರ ಅವಳನ್ನ ಸಮಾಧಾನ ಪಡಿಸಿ ಅವಳ ಕುತ್ತಿಗೆ ಹತ್ತಿರ ಕೈಯಿಂದ ಸವರ್ತಾ, ನೀನು ನನ್ನ ಹತೋಟಿಯನ್ನು ಮುರಿತಿದ್ಯಾ ಬಂಗಾರ. ನಾನು ನನ್ನ ಹತೋಟಿ ತಪ್ಪಿದ್ರೆ ನೀನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾತ್ರಿ ನಾವು ಆಡಿದ ಆಟದಿಂದ ನೀನು ತುಂಬ ಸುಸ್ತಾಗಿದೆಯಾ. ಈಗ ನಿನಗೆ ವಿಶ್ರಾಂತಿ ಬೇಕು. ಆದರೆ ನೀನು ನನ್ನ ಮುತ್ತಿಟ್ಟು ಹತೋಟಿಯಲ್ಲಿದ್ದ ಭಾವನೆಗಳನ್ನ ಹೊರಗೆ ತಂದಿದ್ಯಾ. ನಿನಗೆ ಮತ್ತೆ ಅಂತ ಆಟ ಬೇಕೇ ಅಂತ ಗಂಭೀರವಾಗಿ ಕೇಳ್ತಾನೆ ಸುಮೇಧ್. ಆ ಮಾತಿಗೆ ಅವನಿಂದ ದೂರ ಸರಿದು, ನೀನು ತುಂಬ ಕಾಡು ಮೃಗದಂತೆ ವರ್ತಿಸ್ತಿದ್ಯಾ. ಈಗ ನನಗೆ ನಿನ್ನ ಆ ವರ್ತನೆಯನ್ನು ತಡ್ಕೊಳ್ಳೋದಕ್ಕೆ ತಾಳ್ಮೆ ಇಲ್ಲ ಅಂತ ಸುಮೇಧ್ ಕೆನ್ನೆ ಮೇಲೆ ಗಟ್ಟಿಯಾಗಿ ಕಚ್ಚಿ ಸ್ನಾನದ ಮನೆಗೆ ಓಡಿ ಹೋಗ್ತಾಳೆ ಆರೋಹಿ. ಅವಳು ಹೋದ ದಾರಿಯನ್ನೇ ನೋಡ್ತಾ ಮೆಲ್ಲಗೆ ನಗ್ತಾನೆ ಸುಮೇಧ್. ಆರೋಹಿ ಆಗ ಓಡಿ ಹೋದದಕ್ಕೆ ಮೆಲ್ಲಗೆ ನಕ್ಕು ಹಾಸಿಗೆ ಮೇಲೆ ವಾಲಿ ಕಣ್ಮುಚ್ಕೊಳ್ತಾನೆ ಸುಮೇಧ್. ಕೆಲವು ಕ್ಷಣಗಳಲ್ಲೇ ಅವನ ಮುಖದ ಮೇಲೆ ಒಂದು ವಿಚಿತ್ರವಾದ ನಗು ಬಂದು ಸೇರುತ್ತೆ. ಆ ನಗುವಿನ ಅರ್ಥ ಅವನಿಗೆ ಮಾತ್ರ ಗೊತ್ತು. ಆರೋಹಿ ಫ್ರೆಶ್ ಆಗಿ ಹೊರಗೆ ಬಂದು ನೋಡ್ತಾಳೆ. ಸುಮೇಧ್ ಅಲ್ಲಿ ಇರೋದಿಲ್ಲ. ಬಟ್ಟೆ ಬದಲಿಸೋ ಕೋಣೆಗೆ ಹೋಗಿ ತಯಾರಾಗಿ ಕನ್ನಡಿಯಲ್ಲಿ ತನ್ನಂತ ನೋಡ್ಕೊಳ್ತಾಳೆ. ಕುತ್ತಿಗೆ ಮೇಲೆ ಸುಮೇಧ್ ಮಾಡಿದ ಕಚ್ಚಿದ ಗುರುತುಗಳನ್ನ ನೋಡ್ತಾ, ಆ ಸಮಯದಲ್ಲಿ ಸುಮೇಧ್ ಜಾಸ್ತಿ ಕಚ್ತಾನೆ. ಯಾಕೆಂದೋ ಈಗ ಈ ಗುರುತುಗಳನ್ನ ಹೇಗೆ ಮುಚ್ಚಬೇಕೋ ಅಂತ ಆಲೋಚಿಸ್ತಿದ್ದ ಆರೋಹಿಯನ್ನು ಹಿಂದಿನಿಂದ ಅಪ್ಕೊಳ್ತಾನೆ ಸುಮೇಧ್. ಕನ್ನಡಿಯಿಂದ ಸುಮೇಧ್ ಕಡೆ ನೋಡಿ, ಏನಾಯಿತು ಅಂತ ಕೇಳ್ತಾಳ ಆರೋಹಿ. ಅವಳ ಹೆಗಲಿನ ಮೇಲೆ ತೀವ್ರವಾದ ಮುತ್ತುಗಳನ್ನ ನೀಡ್ತಾ, ನಾವು ಹೋಗೋಣ ಅಂತಾನೆ ಸುಮೇಧ್. ಆ ಮಾತಿಗೆ ಸಣ್ಣ ನಗು ಬಂದು ಸೇರುತ್ತೆ ಆರೋಹಿ ಮುಖದಲ್ಲಿ. ಅವಳನ್ನ ಮುಂದೆ ತಿರುಗಿಸಿ, ಇವತ್ತು ಸಾಯಂಕಾಲ ಹೋಗೋಣ ಸರಿನಾ ನಗ್ತಾ ಸರಿ ಅಂತಾಳ ಆರೋಹಿ. ಅವಳ ಹಣೆ ಮೇಲೆ ಮುತ್ತಿಟ್ಟು ಅಲ್ಲಿಂದ ಸ್ನಾನದ ಮನೆಗೆ ಹೊರಟು ಹೋಗ್ತಾನೆ ಸುಮೇಧ್. ಅಡವಿಯಂಥ ಪ್ರದೇಶದ ಮಧ್ಯದಲ್ಲಿ ಒಂದು ಮರದ ಮನೆ. ಎಸ್ಕೆ ಎದುರಿಗೆ ಒಬ್ಬಳು ಮಹಿಳೆ ಇರ್ತಾಳೆ. ಯಾಕೆ ಬಂದೆ ನೀನು ಇಲ್ಲಿಗೆ? ಕೋಪದಿಂದ ಅವನ ಕಡೆ ನೋಡ್ತಾ, ಇಲ್ಲಿಗೆ ಯಾಕೆ ಬಂದೆ ಅಂತಲ್ಲ, ನಿಜಕ್ಕೂ ನೀನು ಇಂಡಿಯಾಗೆ ಯಾಕೆ ಬಂದೆ ಅಂತ ಕೇಳ್ತಾಳ ಕಾವೇರಿ. ನಿನಗೆ ಹೇಳಬೇಕಾದ ಅಗತ್ಯ ನನಗಿಲ್ಲ. ನೀನು ಮರೀತಿದ್ಯಾ ಅನಿಸುತ್ತೆ, ನಾನು ನಿನ್ನ ಪಾಲುದಾರಳು ಅನ್ನೋ ವಿಷಯ. ನೀನು ನನ್ನ ಪಾಲುದಾರಳು ಅಂತ ಜೋರಾಗಿ ನಗ್ತಾನೆ ಎಸ್ಕೆ. ನಾನು ಮಿಸ್ಸಸ್ ವಿಜಯ್ ಕುಮಾರ್. ಆ ವಿಷಯ ಆದರೂ ನೆನಪಿದೆಯಾ ಅಂತ ಕೋಪದಿಂದ ಕೇಳ್ತಾಳೆ ಕಾವೇರಿ. ಆ ಸ್ಥಾನಕ್ಕೆ ಹೇಗೆ ಬಂದೆ ಅಂತ ಕೂಡ ನನಗೆ ಗೊತ್ತು ಅಂತ ವ್ಯಂಗ್ಯವಾಗಂತಾನೆ ಎಸ್ಕೆ. ಆದರೂ ನಿನ್ನ ಹತ್ತಿರ ಮಾತಾಡೋದು ಅನಗತ್ಯ. ನೀನು ತುಂಬ ಬದಲಾಗಿದೆಯಾ. ಇಲ್ಲಿ ನೀನು ಹೀಗೆ ಮಾತಾಡ್ತಿದ್ಯಾ. ಅಲ್ಲಿ ಆ ಸುಮೇಧ್ ಹೆಂಡತಿ, ಅವಳ ಹೆಸರೇನು? ಆ ಆರೋಹಿ. ಅವಳಂತೂ ಆ ಅರಮನೆಗೆ ಮಹಾರಾಣಿ ಅಂತ ಫೀಲ್ ಆಗ್ತಿದ್ದಾಳೆ. ಇಂದಿಗೂ ನನಗೆ ಅರ್ಥ ಆಗ್ತಿಲ್ಲ ಅವಳು ಯಾರು ಅಂತ. ಸುಮೇಧ್ ಅವಳನ್ನ ಯಾಕೆ ಮದುವೆ ಆದ್ನೂ ಕೂಡ ತಿಳಿತಿಲ್ಲ. ನಾನು ಅವಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ತುಂಬ ಪ್ರಯತ್ನಿಸಿದೆ, ಆದರೆ ಸಾಧ್ಯ ಆಗಲಿಲ್ಲ. ನನಗೆ ಯಾಕೋ ಅವಳೊಬ್ಬಳು ಹಣಕ್ಕಾಗಿ ಆಸೆ ಪಡೋಳು ಅನಿಸುತ್ತೆ. ಹಣ ನೋಡ್ದೋಳಲ್ಲ, ಅದಕ್ಕೆ ಸುಮೇಧ್ನನ್ನು ತನ್ನ ಬಲೆಯಲ್ಲಿ ಅಂತ ಹೇಳ್ತಿದ್ದ ಕಾವೇರಿ ಕಡೆ ಜೋರಾಗಿ ನೋಡಿ ಕಿರ್ಚುತ್ತಾ, ನಿಲ್ಸು ನೀಚಿ. ಆರೋಹಿ ಬೇರೆ ಯಾರೂ ಅಲ್ಲ, ನನ್ನ ತಂಗಿ, ನನ್ನ ಪ್ರಾಣ. ಇನ್ನೊಂದು ಮಾತು ನನ್ನ ಆರೋಹಿ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ತೀನಿ ಅಂತ ಗಂಭೀರವಾಗಿ ಕಿರ್ಚ್ತಾನೆ ಎಸ್ಕೆ. ಆಘಾತದಿಂದ ಎಸ್ಕೆ ಕಡೆ ನೋಡ್ತಾಳೆ ಕಾವೇರಿ. ಏನೂ, ಆರೋಹಿ ನಿನ್ನ ತಂಗಿಯ? ಅಂದರೆ ಸುಮೇಧ್ಗೆ ಆರೋಹಿ ಬಗ್ಗೆ ಎಲ್ಲವೂ ಗೊತ್ತು ಅಂತ ಅರ್ಥ. ಅದಕ್ಕೆ ಮದುವೆ ಆಗಿದ್ದಾನೆ. ಈಗ ಸುಮೇಧ್ಗೆ ಈ ಆಟ ಗೆಲ್ಲೋದು ತುಂಬ ಸುಲಭ ಆಗುತ್ತೆ, ಯಾಕಂದರೆ ಆರೋಹಿ ಅವನ ಹತ್ರ ಇದ್ದಾಳೆ ಅಂತಾಳು ಕಾವೇರಿ. ಅದಕ್ಕೆ ನನಗೆ ಯಾವುದೇ ಪರಿಸ್ಥಿತಿಯಲ್ಲಾದರೂ ಆರೋಹಿ ಬೇಕು. ಸಮಯ ಇಲ್ಲ, ಇನ್ನೊಂದು ತಿಂಗಳು ಮಾತ್ರ ಅಂತಾನೆ ಎಸ್ಕೆ. ಸುಮೇಧ್ ಆರೋಹಿಯನ್ನು ಬಿಡ್ತಾನೆ ಅಂತ ನಿನಗನ್ಸುತ್ತಾ
ಅವಳು ನನ್ನ ತಂಗಿ, ನನ್ನ ರಕ್ತ. ನಾನು ಸುಮೇಧ್ನಿಂದ ಹೇಗಾದರೂ ಮಾಡಿ ಆರೋಹಿಯನ್ನು ಕರ್ಕೊಂಡು ಬರ್ತೀನಿ. ನೀನು ಹೋಗಿ ಆ ಮಾತನ್ನು ಹೇಳಿದ ತಕ್ಷಣ ಸುಮೇಧ್ ಆರೋಹಿನ ನೀನು ಕೈಗಿಟ್ಟು ಜಾಗ್ರತೆಯಾಗಿ ಕರ್ಕೊಂಡು ಹೋಗುವಂತಾನೆ ಅಲ್ವಾ ಅಂತ ವ್ಯಂಗ್ಯವಾಗಂತಾಳ ಕಾವೇರಿ. ಆ ಮಾತಿಗೆ ಅವಳ ಕಡೆ ನೋಡಿ ಹೊರ್ಟು ಹೋಗು ಅಂತ ಜೋರಾಗಿ ಕಿರ್ಚ್ತಾನೆ ಎಸ್ಗೆ ಕಡೆ ನೋಡಿ ಅಲ್ಲಿಂದ ಭಯದಿಂದ ಓಡ್ ಹೋಗ್ತಾಳೆ ಕಾವೇರಿ. ಸೋಫಾದಲ್ಲಿ ಕೂತು ಹಿಂದೆ ವಾಲಿ ಕಣ್ಣು ಮುಚ್ಕೊಂಡು ಏನೋ ಆಲೋಚಿಸ್ತಾ ಉಳಿದ್ಬಿಡ್ತಾನೆ ಸಂಜಯ್ ಅಲಿಯಾಸ್ ಶೇಖರ್ ಕುಮಾರ್. ಹಲೋ ನೇಹಾ. ಹಲೋ ಆರೋಹಿ, ಹೇಗಿದೆಯಾ? ಚೆನ್ನಾಗಿದೆಯಾ? ಸುಮೇಧ್ ಆ ದಿನ ನಿನಗೇನು ಅನ್ನಲಿಲ್ಲ ತಾನೇ ಅಂತ ಕೇಳ್ತಾಳೆ ನೇಹಾ. ನಾನು ಚೆನ್ನಾಗಿದ್ದೀನಿ, ಆದರೆ ನನಗೆ ನಿನ್ನ ಸಹಾಯ ಬೇಕು ಅಂತಾಳ ಆರೋಹಿ. ಏನು ಸಹಾಯ? ನಾನು ಸುಮೇಧ್ ಜೊತೆ ಅರಕೋಗಿ ಹೋಗ್ತಿದ್ದೀನಿ. ನಾನು ಇಲ್ಲ ಸಮಯದಲ್ಲಿ ನೀನು ನನಗಾಗೊಂದು ಕೆಲಸ ಮಾಡಬೇಕು. ನೀನು ಹೇಳು, ಏನು ಕೆಲಸ ನಾನು ಮಾಡ್ತೀನಿ. ನಾನು ನಿನಗೊಂದು ಫೋಟೋ ಕಳಿಸ್ತೀನಿ. ಆ ವ್ಯಕ್ತಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಬೇಕು. ನೀನು ಕಬೀರ್ ಮತ್ತು ರಾಮ್ ಸಹಾಯ ಕೂಡ ತಗೋ. ಅವರ ಫ್ಲ್ಯಾಟ್ ಇರೋ ಜಾಗ ನಿನಗೆ ಕಳಿಸ್ತೀನಿ. ಮತ್ತು ಇನ್ನೊಂದು ವಿಷಯ, ಈ ಬಗ್ಗೆ ಯಾರಿಗೂ ತಿಳಿಬಾರ್ದು, ಜಾಗ್ರತೆ ಅಂತ ಫೋನ್ ಕಟ್ ಮಾಡ್ತಾಳೆ. ಆರೋಹಿ ನೇಹಾಳನ್ನು ಭೇಟಿಯಾಗಿ ವಿಷಯವೆಲ್ಲ ಚರ್ಚೆ ಮಾಡಬೇಕಂತ ಅಂದ್ಕೊಂಡಿದ್ಲು. ಆದರೆ ತನ್ನ ಹಿಂದೆ ಯಾವಾಗಲೂ ಸುಮೇಧ್ ಮನುಷ್ಯರು ಇರ್ತಾರಂತ ಕೆಫೆಗೆ ಹೋಗಿ ಪೂಜಾಗಿ ಎಲ್ಲ ಕೆಲಸಗಳನ್ನ ಒಪ್ಪಿಸಿ ಬರ್ತೀನಿ ಅಂತ ಕೆಫೆಗೆ ಬಂದು ನೇಹಾಳಿಗೆ ಫೋನ್ ಮಾಡಿ ಮಾತನಾಡಿದ್ದಾಳೆ ಆರೋಹಿ. ಕೆಫೆಯಲ್ಲೇ ಸಾಯಂಕಾಲದವರೆಗೆ ಹಾಗೆ ಉಳಿದು ಬಿಡ್ತಾಳೆ. ಅದಾದ ನಂತರ ಪೂಜಾಗೆ ಕೆಫೆ ಜಾಗ್ರತೆಯಾಗಿ ನೋಡ್ಕೊ ಅಂತ ಹೇಳಿ ಹೊರಗೆ ನಡೀತಾಳೆ ಆರೋಹಿ. ಕೆಫೆಯ ಎದುರು ಕಾರ್ಗೆ ಹೊರ್ಕೊಂಡು ನಿಂತು ತನ್ನ ಐಪ್ಯಾಡ್ನಲ್ಲಿ ಏನೋ ಮಾಡ್ತಾ ಇರ್ತಾನೆ ಸುಮೇಧ್ ಹತ್ರ ಹೋಗಿ ಎದುರು ನಿಲ್ತಾಳೆ. ಆದರೂ ಸುಮೇಧ್ ಅವಳ ಕಡೆ ನೋಡದೆ ಐಪ್ಯಾಡ್ನಲ್ಲಿ ತಲೆ ಹಾಕಿದ್ದಕ್ಕೆ ಕೋಪದಿಂದ ಅವನ ಕಡೆ ನೋಡ್ತಾಳೆ. ತಲೆ ಎತ್ತಿ ಅವಳ ಕಡೆ ನೋಡ್ತಾ, ನನ್ನ ಕಡೆ ಹೀಗೆ ನೋಡಬೇಡ ಬಂಗಾರ, ನಾನು ನನ್ನನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಸುಮೇಧ್. ನಿನಗೆ ಯಾವಾಗಲೂ ಅದೇನಾ ಅಂತ ಅವನ ಕೈಯಿಂದ ಐಪ್ಯಾಡ್ ಕಿತ್ಕೊಂಡು, ನಾನು ನಿನ್ನ ಎದುರಿಗಿದ್ರೆ ನೀನು ನಿನ್ನ ಐಪ್ಯಾಡ್ನಲ್ಲಿ ಏನೋ ಕೆಲಸ ಮಾಡ್ತಿದ್ಯಾ, ನನಗೆ ಇಷ್ಟ ಆಗಲಿಲ್ಲ ಅಂತಾಳೆ ಆರೋಹಿ. ಎರಡೂ ಕೈಗಳನ್ನು ಜೇಬ್ನಲ್ಲಿಟ್ಕೊಂಡು ಅವಳ ಕಡೆ ನೋಡ್ತಾ, ಈಗ ನೀನು ಮಾಡಿದ್ದಕ್ಕೆ ಶಿಕ್ಷೆ ಕೂಡ ಕೊಡಬಹುದು ಗೊತ್ತಾ? ಏನು ಶಿಕ್ಷೆ? ಹಾಂ, ಶಿಕ್ಷೆಯೂ ಇಲ್ಲ, ಏನೂ ಇಲ್ಲ. ನಿಜಕ್ಕೂ ನೀನು ಐಪ್ಯಾಡ್ನಲ್ಲಿ ಏನು ಮಾಡ್ತಿದ್ಯಾ ಅಂತ ಐಪ್ಯಾಡ್ ನೋಡ್ತಾಳ ಆರೋಹಿ. ಐಪ್ಯಾಡ್ ಮತ್ತು ಸುಮೇಧ್ ಕಡೆ ಸಾಲಾಗಿ ನೋಡ್ತಾ, ನೀನು ಚೆಸ್ ಆಡ್ತೀಯಾ ಅಂತ ಕೇಳ್ತಾಳೆ. ಹೌದು, ನನಗೆ ಆಟಗಳೆಂದರೆ ಇಷ್ಟ. ಹೀಗೆ ನಿಂತ್ಕೊಂಡು ಚೆಸ್ ಯಾರು ಆಡ್ತಾರೆ? ಅವಳ ಕಣ್ಣುಗಳನ್ನ ನೋಡ್ತಾ, ಸುಮೇಧ್ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಏನನ್ನಾದರೂ ಮಾಡಬಲ್ಲ ಬಂಗಾರ ಅಂತಾನೆ ಸುಮೇಧ್. ಅವನ ಕಡೆ ಹಾಗೆಯೇ ಕಣ್ಣು ಮಿಟುಕಿಸ್ತೆ ನೋಡ್ತಿರೋ ಆರೋಹಿಯ ಸೊಂಟ ಹಿಡಿದು, ಹೋಗೋಣವಾ ಅಂತ ಮೆಲ್ಲಕ್ಕೆ ಕೇಳ್ತಾನೆ ಸುಮೇಧ್. ಅವಳ ಕೈಯಿಂದ ಐಪ್ಯಾಡ್ ತೆಗೆದು ಹಿಂದಿನ ಸೀಟ್ನಲ್ಲಿಟ್ಟು ಮುಂದಿನ ಸೀಟಿನ ಬಾಗಿಲು ತೆಗಿತಾನೆ. ಆರೋಹಿ ಕೂತ ನಂತರ ಡ್ರೈವರ್ ಸೀಟ್ನಲ್ಲಿ ಕೂತು ಅವಳ ಕೈ ಹಿಡಿದು ಕಾರ್ ಸ್ಟಾರ್ಟ್ ಮಾಡ್ತಾನೆ. ನಾವೀಗ ಹೊರಟ್ರೆ ಯಾವ ಸಮಯಕ್ಕೆ ತಲುಪ್ತೀವಿ? ಸಮಯ ಬಂದಾಗ ಯಾರು ಎಲ್ಲಿಗೆ ಯಾವ ಜಾಗಕ್ಕೆ ತಲುಪಬೇಕೋ ಆ ಜಾಗಕ್ಕೆ ತಲುಪ್ತಾರೆ ಬಂಗಾರ ಅಂತಾನೆ ಸುಮೇಧ್. ಈ ಸುಮೇಧ್ ಯಾವಾಗಲೂ ಕೇಳಿದಕ್ಕೆ ನೇರವಾಗಿ ಉತ್ತರ ಯಾಕೆ ನೀಡೋದಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳ ಆರೋಹಿ. ನಾನು ನೇರವಾಗಿಯೇ ಉತ್ತರ ನೀಡಿದ್ದೀನಿ ಬಂಗಾರ. ಆಘಾತದಿಂದ ಅವನ ಕಡೆ ನೋಡ್ತಾ, ನನ್ನ ಮನಸ್ಸಿನ ಮಾತು ನಿನಗೆ ಹೇಗೆ ತಿಳಿಯಿತು? ಕುಹಕದ ನಗೆಯೊಂದಿಗೆ ಅವಳ ಕಡೆ ನೋಡ್ತಾ, ನಾನು ಈ ಪ್ರಪಂಚ ಪೂರ್ತಿ ಸುತ್ತಿದ್ದೀನಿ. ಮನುಷ್ಯರ ಮುಖ ನೋಡಿ ಅವರ ಮೆದುಳಿನಲ್ಲಿ ಏನು ನಡೀತಿದೆ ಅಂತ ಹೇಳೋದು ನನಗಂಥ ದೊಡ್ಡ ವಿಷಯ ಏನಲ್ಲ ಅಂತಾನೆ ಸುಮೇಧ್. ಅದಾದ ನಂತರ ಆರೋಹಿ ಸುಮ್ಮನಾಗ್ಬಿಡ್ತಾಳೆ. ಸುಮೇಧ್ ಒಂದು ಕೈಯಿಂದ ಕಾರು ಓಡಿಸುತ್ತಾ ಇನ್ನೊಂದು ಕೈಯನ್ನು ಆರೋಹಿ ಬಲಗೈ ಬೆರಳುಗಳೊಂದಿಗೆ ಪೋಣಿಸಿರ್ತಾನೆ. ಸರಿಯಾಗಿ 3 ಗಂಟೆಗಳ ನಂತರ ಕಾರ್ ಒಂದು ಫಾರ್ಮ್ ಹೌಸ್ ಮುಂದೆ ನಿಲ್ಲಿಸ್ತಾನೆ ಸುಮೇಧ್. ಕಾರ್ನಿಂದ ಹೊರಗೆ ಬಂದು ಸುತ್ತಲೂ ಗಮನಿಸ್ತಾಳೆ ಆರೋಹಿ. ಫಾರ್ಮ್ ಹೌಸ್ ತುಂಬ ಚೆನ್ನಾಗಿರುತ್ತೆ. ಸುತ್ತಲೂ ತೋಟ ಇರೋದು ಆರೋಹಿಗೆ ತುಂಬ ಇಷ್ಟ ಆಗುತ್ತೆ. ಆ ಫಾರ್ಮ್ ಹೌಸ್ ಕಡೆ ನೋಡಿದ ಆರೋಹಿ ಒಂದೇ ಬಾರಿ ಕಣ್ಣು ದೊಡ್ಡದು ಮಾಡಿ ಆಘಾತದಿಂದ ಸುಮೇಧ್ ಕಡೆ ನೋಡ್ತಾಳೆ. ಅವಳನ್ನು ಹಿಂದಿನಿಂದ ಅಪ್ಕೊಂಡು, ಹೌದು ಬಂಗಾರ, ನೀನು ಅಂದ್ಕೊಂಡಿದ್ದೆ ಸರಿ. ಈ ಫಾರ್ಮ್ ಹೌಸ್ ನಿನ್ನೆ ನೀನು ಪತ್ರಿಕೆಯಲ್ಲಿ ನೋಡಿ ತುಂಬ ಖುಷಿಪಟ್ಟಿದೆಯಲ್ಲ. ಇಂಥ ಫಾರ್ಮ್ ಹೌಸ್ನಲ್ಲಿ ಇರಬೇಕಂತ ಆಸೆ ಇದೆ ಅಂತ ಕೂಡ ಹೇಳಿದ್ದೆ, ನೆನಪಿದೆಯಾ? ನಿನ್ನೆ ನಾನು ಅಂದರೆ ಇವತ್ತು ನೀನು ಈ ಫಾರ್ಮ್ ಹೌಸನ್ನು ಯಾರಿಗಾಗಿ? ನಿನಗಾಗಿ ಮಾತ್ರ ಬಂಗಾರ. ಅಲ್ಲಿನ ಹೆಸರಿನ ಫಲಕ ನೋಡಿ ಇನ್ನೂ ಆಘಾತಕ್ಕೊಳಗಾಗ್ತಾಳೆ. ಆ ಹೆಸರಿನ ಫಲಕದಲ್ಲಿ ಆರೋಹಿ ಅಂತ ಇರುತ್ತೆ. ಇದು ಅಂತ ಆ ಹೆಸರಿನ ಫಲಕವನ್ನು ಸವರ್ತಾ ಕೇಳ್ತಾಳ ಆರೋಹಿ. ಅವಳ ಹೆಗಲ ಮೇಲೆ ಮುತ್ತಿಟ್ಟು, ಈ ಜಾಗ ಕೇವಲ ನಮ್ಮದು ಬಂಗಾರ ಅಂತ ಅವಳನ್ನು ಎತ್ಕೊಂಡು ಫಾರ್ಮ್ ಹೌಸ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ಸುಮೇಧ್. ಆರೋಹಿ ಮಾತ್ರ ಸುಮೇಧ್ನನ್ನೇ ನೋಡ್ತಿರ್ತಾಳೆ. ಅವಳ ಕಡೆ ನೋಡ್ತಾ, ನನಗೆ ಗೊತ್ತು ನಾನು ಸುಂದರವಾಗಿದ್ದೀನಿ, ಆದರೆ ಮೊದಲು ನೀನು ಫಾರ್ಮ್ ಹೌಸ್ ನೋಡು, ಆಮೇಲೆ ನನ್ನನ್ನು ನೋಡೋದಕ್ಕೆ ತುಂಬ ಸಮಯ ಇದೆ ಅಂತ ಸುಮೇಧ್ ಹೇಳಿದ್ದಕ್ಕೆ
ನೋಟ ಬದಲಿಸಿ ಫಾರ್ಮ್ ಹೌಸ್ ಪೂರ್ತಿ ನೋಡ್ತಾಳೆ. ಒಳಗಿನ ವಿನ್ಯಾಸಗಳೆಲ್ಲವೂ ತುಂಬ ವಿಶೇಷವಾಗಿರುತ್ತೆ. ಆ ಫಾರ್ಮ್ ಹೌಸ್ ಪೂರ್ತಿ ಬಿಳಿ ಬಣ್ಣದಲ್ಲಿ ತುಂಬ ಘನವಾಗಿರುತ್ತೆ. ಅದಾದ ನಂತರ ಆರೋಹಿ ಮೊದಲನೇ ಮಹಡಿಗೆ ಹೋಗ್ತಾಳೆ. ಎಲ್ಲವನ್ನ ನೋಡಿದ ನಂತರ ಬೆಡ್ರೂಮ್ ಒಳಗಡೆ ಹೋಗ್ತಾಳೆ. ಬೆಡ್ರೂಮ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಬೆಡ್ರೂಮ್ ಸುತ್ತಲೂ ನೋಡ್ತಾ ಖುಷಿಯಿಂದ ನಕ್ಕು ಹಾಸಿಗೆ ಹತ್ತಿರ ಬಂದು ಹಾಗೆ ಓರ್ಲಾಗಿ ಬಿದ್ದು ಕಣ್ಮುಚ್ಕೊಳ್ತಾಳೆ ಆರೋಹಿ. ಬೆಡ್ರೂಮ್ಗೆ ಬಂದ ಸುಮೇಧ್ ಆರೋಹಿ ನಿದ್ದೆ ಮಾಡ್ತಿರೋದನ್ನು ನೋಡಿ ಅವಳಿಗೆ ಹೊದಿಕೆಯನ್ನು ಒತ್ತಿ ಹಣೆ ಮೇಲೆ ಮುತ್ತಿಟ್ಟು ಬಾಲ್ಕನಿಗೆ ಹೋಗ್ತಾನೆ. ಫೋನ್ ತೆಗೆದು ಚೋಟಿಗೆ ಕಾಲ್ ಮಾಡಿ, ಎಲ್ಲ ಸರಿ ಇದೆಯಾ? ಹಾಂ ಬಾಸ್, ಎಲ್ಲ ನಮ್ಮ ಹತೋಟಿಯಲ್ಲೇ ಇದೆ. ಆದರೆ ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಕೇಳ್ತಿದ್ದಾರೆ. ಕುಟುಂಬ? ಹ್ಞೂ, ನಿಂಗೆ ಚೆನ್ನಾಗಿ ಗೊತ್ತು, ನನ್ನ ಜೀವನದಲ್ಲಿ ಕುಟುಂಬ ನನಗಷ್ಟೊಂದು ಮುಖ್ಯ ಅಲ್ಲ. ನನಗೆ ಯಾರಾದರೂ ಮುಖ್ಯವೋ ಅವರು ನನ್ನ ಹತ್ರವೇ ಇದ್ದಾರೆ ಅಂತ ಹಿಂದಕ್ಕೆ ತಿರುಗಿ ಆರೋಹಿ ಕಡೆ ನೋಡ್ತಾನೆ ಸುಮೇಧ್. ನನಗೊತ್ತು ಅಣ್ಣ, ಆರೋಹಿ ಕಡೆ ನೋಡಿದ್ಲೆ ನಾನು ಇಲ್ಲಿದ್ದೀನಿ ಅಂತ ಯಾರಿಗೂ ತಿಳಿಬಾರ್ದು. ಯಾರಿಗೂ ಅಂದರೆ ಯಾರಿಗೂ ತಿಳಿಬಾರ್ದು, ಸರಿನಾ? ಚಿಂತಿಸಬೇಡಿ ಬಾಸ್, ಈ ವಿಷಯ ಯಾರಿಗೂ ತಿಳಿಯೋದಿಲ್ಲ. ಕ್ರೂರ ನಂಬಿಕೆಯೊಂದಿಗೆ ಚಿಂತಿಸೋದಾ? ನಾನಾ? ಖಂಡಿತ ಇಲ್ಲ. ಸರಿ, ಆ ಎಸ್ಕೆ ಬಗ್ಗೆ ಗಮನ ಇರಲಿ. ಆಟ ಗೆಲ್ಲಲು ತುಂಬ ಕಡಿಮೆ ಸಮಯ ಇದೆ ಅಂತ ಫೋನ್ ಕಟ್ ಮಾಡ್ತಾನೆ ಸುಮೇಧ್. ಸಿಗರೇಟ್ ತೆಗೆದು ಹಚ್ತಾ ಆಕಾಶದ ಕಡೆ ನೋಡ್ತಾನೆ. ಅವನ ಮುಖದಲ್ಲಿ ಯಾವುದೇ ರೀತಿ ಭಾವನೆಗಳಿಲ್ಲ. ಸೇದಿದ ನಂತರ ರೂಮ್ ಬಂದು ಆರೋಹಿ ಪಕ್ಕದಲ್ಲಿ ಮಲಗಿ ಅವಳನ್ನ ತನ್ನ ಎದೆ ಮೇಲೆ ಎಳ್ಕೊಂಡು ಗಟ್ಟಿಯಾಗಪ್ಪ ಮಲಗ್ತಾನೆ ಸುಮೇಧ್. ಆರೋಹಿ ಬೆಳಗ್ಗೆ ಎದ್ದು ಸಮಯ ನೋಡ್ತಾಳೆ. ಅಷ್ಟರಲ್ಲೇ 10 ಗಂಟೆ ಆಗಿದ್ದಕ್ಕೆ ನಾನು ಇಷ್ಟೊಂದು ಸಮಯ ಹೇಗೆ ನಿದ್ದೆ ಮಾಡಿದೆ ಅಂತ ಬೇಗ ಹಾಸಿಗೆಯಿಂದ ಇಳಿದು ಫ್ರೆಶ್ ಆಗಿ ಸುಮೇಧ್ ಎಲ್ಲಿ ಹೋದ ಅಂತ ಆಲೋಚಿಸಿದ್ಲೇ ರೂಮ್ನಿಂದ ಹೊರಗೆ ಬರ್ತಾಳೆ. ಹಾಲ್ ಪೂರ್ತಿ ನೋಡ್ತಾ ಸುಮೇಧ್ ಎಲ್ಲಿ ಹೋದ ಅಂತ ಅಡುಗೆ ಮನೆ ಕಡೆ ಹೋಗ್ತಾಳೆ. ಅಲ್ಲಿಗೆ ಹೋದ ಆರೋಹಿ ಆಘಾತದಿಂದ ಹಾಗೆ ನಿಂತು ಬಿಡ್ತಾಳೆ. ಯಾಕಂದರೆ ಸುಮೇಧ್ ಶರ್ಟ್ ಇಲ್ಲದೆ ಅಡುಗೆ ಮನೆಯ ಕಟ್ಟೆ ಹತ್ತಿರ ನಿಂತು ತರಕಾರಿಯನ್ನು ಕತ್ತರಿಸ್ತಿರ್ತಾನೆ. ಗೋಡೆ ಹೊರಕೊಂಡು, ಇಲ್ಲೇನು ಮಾಡ್ತಿದ್ಯಾ ನನ್ನ ಪ್ರೀತಿ ಗಂಡ ಅಂತ ಕೇಳ್ತಾಳ ಆರೋಹಿ. ತಲೆ ತಿರುಗಿಸಿ ಆರೋಹಿ ಕಡೆ ನೋಡಿ, ಅಡುಗೆ ಮಾಡ್ತಿದ್ದೀನಿ ಬಂಗಾರ ಅಂತಾನೆ. ಓಹೋ, ಹಾಗಾದರೆ ಇಂದು ನಾನು ಮಾಫಿಯಾ ರಾಜನ ಕೈ ಅಡುಗೆನ ರುಚಿ ನೋಡ್ತೀನಿ ಅಂತ ಅರ್ಥ ಅಂತ ಸುಮೇಧ್ ತುಂಬ ದೊಡ್ಡದಾಗಿ ತರಕಾರಿ ಕತ್ತರಿಸೋದನ್ನು ನೋಡಿ ಜೋರಾಗಿ ನಗ್ತಾಳ ಆರೋಹಿ. ನಗುತ್ತಲೆ ಅವನ ಕಡೆ ನೋಡ್ತಾ, ತರಕಾರಿಗಳನ್ನ ಯಾರಾದರೂ ಹೀಗೆ ಕತ್ತರಿಸ್ತಾರಾ ಅಂತಿದ್ದ ಆರೋಹಿ ಸೊಂಟ ಹಿಡಿದು ತನ್ನ ಹತ್ರ ಕೆಳೆದು, ಸ್ವಲ್ಪ ಜಾಸ್ತಿ ನಗ್ತಿದ್ಯಾ ಅನ್ನಿಸ್ತಿಲ್ವೇ ಅಂತ ಕೇಳ್ತಾನೆ ಸುಮೇಧ್. ನಿಜಕ್ಕೂ ಅನ್ನಿಸ್ತಿಲ್ಲ ಅಂತ ಮತ್ತೆ ನಗ್ತಾಳೆ. ಓ ಹೌದಾ, ಹಾಗಾದರೆ ನಗು ಅಂತ ಅವಳಿಗೆ ಚಕಲುಕುಲಿ ಮಾಡೋದಕ್ಕೆ ಶುರು ಮಾಡ್ತಾನೆ ಸುಮೇಧ್. ಬೇಡ ಸುಮೇಧ್ ಪ್ಲೀಸ್ ಅಂತ ಅವನ್ನ ದೂಡ್ ಹೋಗ್ತಾಳೆ ಆರೋಹಿ. ಅವಳು ಹಿಂದೆ ಬಂದು ಹಿಡಿಯೋದಕ್ಕೆ ಪ್ರಯತ್ನಿಸ್ತಾನೆ. ನೀನು ನನ್ನನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಸುಮೇಧ್ ಅಂತ ನಗ್ತಿರೋ ಆರೋಹಿ ಕಡೆ ನೋಡಿ, ನೋಡೋಣ ಬಂಗಾರ ಅತ್ತ ಇತ್ತ ಓಡ್ ಹೋಗ್ತಾ ಹಿಂದಕ್ಕೆ ತಿರುಗಿ ನೋಡಿದ ಆರೋಹಿಗೆ ಅಲ್ಲಿ ಸುಮೇಧ್ ಕಾಣಿಸೋದಿಲ್ಲ. ಅಲ್ಲಿ ಸುಮೇಧ್ ಇಲ್ಲದೆ ಇರೋದಕ್ಕೆ ನಗು ನಿಲ್ಲಿಸಿ, ಸುಮೇಧ್ ಎಲ್ಲಿದೆಯಾ ಅಂತ ಜೋರಾಗಿ ಕಿರಿಸ್ತಾಳೆ. ಅಷ್ಟರಲ್ಲೇ ಅವಳು ಸೊಂಟ ಹಿಡಿದು, ಇಲ್ಲೇ ಇದ್ದೀನಿ ಬಂಗಾರ ಅಂತ ಗಂಭೀರವಾಗಂತಾನೆ ಸುಮೇಧ್. ಇದು ಮೋಸ, ನಾನು ಒಪ್ಪೋದಿಲ್ಲ. ಪ್ರೀತಿ ಮತ್ತು ಯುದ್ಧದಲ್ಲಿ ಎಲ್ಲವೂ ನ್ಯಾಯ ಬಂಗಾರ. ಹಿಂದಕ್ಕೆ ತಿರುಗಿ ಅವನ ಕುತ್ತಿಗೆ ಸುತ್ತ ಕೈಗಳನ್ನ ಹಾಕಿ, ಆದರೆ ಇದು ತಪ್ಪು ಸುಮೇಧ್. ಇಲ್ಲ ಬಂಗಾರ, ನಾವು ಗೆಲ್ಲಬೇಕಂದ್ರೆ ಹಾಗಾಗಿ ಇಂಥ ತಂತ್ರಗಳನ್ನ ಬಳಸಬೇಕು, ಆಗಲೇ ನಾವು ಗೆಲ್ಲೋದಕ್ಕೆ ಸಾಧ್ಯ. ಆದರೂ ನೀನು ತಪ್ಪಾಟ ಆಡಿದ್ಯಾ ಅಂತ ತುಟಿಯನ್ನು ಮುನಿಸಿನಿಂದ ಇಡ್ತಾಳ ಆರೋಹಿ. ಅದನ್ನು ನೋಡಿದ ಸುಮೇಧ್ ಅವಳ ಕೆನ್ನೆಗಳನ್ನ ಒತ್ತಿ ಮುಂದಕ್ಕೆ ಬಂದ ತುಟಿಯನ್ನು ಗಟ್ಟಿಯಾಗಿ ಕಚ್ತಾನೆ. ಸುಮೇಧ್ ಅಷ್ಟರಲ್ಲಿ ಅವಳ ತುಟಿಗಳನ್ನ ಹಿಡಿದು ಗಾಢವಾಗಿ ಮುತ್ತಿಡ್ತಾ ನಾಲಿಗೆಯಿಂದ ನಾಲಿಗೆಯೊಂದಿಗೆ ಪೋಣಿಸಿ ಅವಳ ಸೊಂಟದ ಮೇಲೆ ಕೈಗಳನ್ನ ಆಡಿಸುತ್ತಲೇ ಮುತ್ತಿನ ತೀವ್ರತೆಯನ್ನು ಹೆಚ್ಚಿ ಅವಳ ಸೊಂಟ ಹಿಡಿದು ಮೇಲಕ್ಕೆತ್ತಾನೆ. ಸುಮೇಧ್ ಹಾಗೆ ಮಾಡಿದ ಕೂಡಲೇ ಅವನ ಕುತ್ತಿಗೆ ಸುತ್ತ ಕೈಗಳನ್ನ ಹಾಕಿ ಕಾಲುಗಳನ್ನ ಅವನ ಸೊಂಟ ಸುತ್ತ ಹಾಕಿ ಆ ಮುತ್ತಿಗೆ ತನ್ನ ಪಾಲಿನ ಸಹಕಾರ ನೀಡ್ತಾಳ ಆರೋಹಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.